ಬ್ಯಾಂಗ್ಳೂರ್ ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಡ್ರೈವಿಂಗ್ ನೆಪದಲ್ಲಿ ಕೆಲಸಕ್ಕೆ ಸೇರ್ತಿದ್ದ ಹುಡುಗಿಯರ ಶೋಕಿಗೆ ಕಾರ್ಗಳೊಂದಿಗೆ ಎಸ್ಕೇಪ್ ಆಗ್ತಿದ್ದ ಚಾಲಕ ಕೊನೆಗೂ ಅಂಧರಾದ. ಆಗಸ್ಟ್ 10ರಿಂದ ಏರಿಕೆಯಾಗಲಿದೆ ಹಾಲಿನ ದರ. ಕೆಎಂಎಫ್ ಸಭೆಯಲ್ಲಿ ಹೊರಬಿದ್ದಿದೆ ನಿರ್ಧಾರ. ಪ್ರಸ್ತಾವನೆಗೆ ಅಸ್ತು ಎನ್ನಬೇಕಿದೆ ರಾಜ್ಯ ಸರ್ಕಾರ. ಅವರಿಬ್ರು ಆಡುತ್ತಾ ಬೆಳೆದ ಗೆಳತಿಯರು ಪ್ರೀತಿ ಮಾಡಿ ಮದುವೆಯಾಗಲು ನಿರ್ಧಾರ ಮಾಡಿದ್ರು. ಸಲಿಂಗಿಗಳ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ ಪೋಷಕರು. ಸಿಲಿಕಾನ್ ಸಿಟಿಯಲ್ಲಿ ಹುತಾತ್ಮ ಯೋಧರ ಸ್ಮರಣೆ. ಆವಾಜ್ ಯುವ ಸಂಸ್ಥೆಯಿಂದ ಕಾರ್ಯಕ್ರಮ ಆಯೋಜನೆ. ಕ್ಯಾಂಡಲ್ ದೀಪ ಬೆಳಗಿಸಿ ಗೌರವ ಸಮರ್ಪಣೆ. ಬ್ಲೆಂಡರ್ಸ್ ಪ್ರೈಡ್ ಫ್ಯಾಷನ್ ವೀಕ್ನಲ್ಲಿ ಲಲನಿಯರ ಮೋಡಿ. ರ್ಯಾಂಪ್ ಮೇಲೆ ಮಿಂಚಿದ ಸ್ಯಾಂಡಲ್ವುಡ್ ಲೇಡಿ. ನೋಡುಗರ ಕಿಕ್ ಏರಿಸ್ತು ನಟಿ ಸಂಜನಾ ಜೋಡಿ. ಆತ ಡ್ರೈವಿಂಗ್ನಲ್ಲಿ ಎಕ್ಸ್ಪರ್ಟ್. ಆದರೆ ಆ ಡ್ರೈವಿಂಗ್ ಅನ್ನ ಒಳ್ಳೆ ಕೆಲಸಕ್ಕೆ ಬಳಸಿಕೊಳ್ಳಿಲ್ಲ. ಕೆಲಸ ಕೊಟ್ಟ ಕಂಪನಿ ಕಾರುಗಳ ಜೊತೆಗೆ ಎಸ್ಕೇಪ್ ಆಗ್ತಾ ಇದ್ದ. ಕೊನೆಗೂ ಆ ಖದೀಮನ ಆಟ ಬಂದಾಗಿದೆ. ಪೊಲೀಸರ ಜೊತೆ ನಿಂತಿರುವ ಇವನ್ನ ನೋಡಿದ್ರೆ ಏನೋ ಮಾಡಬಾರದು ಮಾಡಿದ್ದಾನೆ ಅನ್ಸುತ್ತೆ ಅಲ್ವಾ? ಹೌದು, ಇವನು ಅಂತಿಂತ ಖತರ್ನಾಕ್ ಅಲ್ಲ. ಡ್ರೈವಿಂಗ್ ಕೆಲಸಕ್ಕೆ ಅಂತ ಸೇರಿ ಕಾರುಗಳೊಂದಿಗೆ ಎಸ್ಕೇಪ್ ಆಗ್ತಿದ್ದ ಖದೀಮ. ಹೆಸರು ಮುಷ್ತಾಕ್ ಅಹಮದ್. ಗೋರಿಪಾಳ್ಯದ ಪಾದನಾರಾಯಣಪುರದ ಇವನು ಜಾಹೀರಾತುಗಳನ್ನು ನೋಡಿ ವಿವಿಧ ಕಂಪನಿಗಳ ಡ್ರೈವಿಂಗ್ ಕೆಲಸಕ್ಕೆ ಸೇರ್ತಿದ್ದ. ಬಳಿಕ ಕಾರುಗಳೊಂದಿಗೆ ಎಸ್ಕೇಪ್ ಆಗ್ತಿದ್ದ. ಇವನ ಕಳ್ಳಾಟ ಜಾಸ್ತಿ ದಿನ ನಡೀಲಿಲ್ಲ. ಕೊನೆಗೂ ಭಾರತೀನಗರ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಹಲವು ಪ್ರಕರಣಗಳಲ್ಲಿ ಬೇಕಾಗಿದ್ದ ಇವನ ಬಂಧನದಿಂದ 4 ಪ್ರಕರಣಗಳು ಪತ್ತೆಯಾಗಿವೆ. ಈ ಖದೀಮನಿಂದ 24 ಲಕ್ಷ ಮೌಲ್ಯದ ರೆನಾಲ್ಟೋ ಡಸ್ಟರ್ ಮತ್ತು ಸ್ವಿಫ್ಟ್ ಕಾರುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. Now our team has been able to nab the accused. We have been able to secure 2 cars. One is this Renault Duster and another is a Maruti Swift Desire. ಇನ್ನು ಈ ಮುಷ್ತಾಕ್ ಹುಡುಗಿಯರ ಶೋಕಿಯಿಂದ ಐಷಾರಾಮಿ ಜೀವನ ನಡೆಸಲು ಈ ಕಳ್ಳಾಟಕ್ಕೆ ಇಳಿದಿದ್ದಂತೆ. ಏನೇ ಇರಲಿ, ಡ್ರೈವಿಂಗ್ ಮಾಡ್ತೀನಿ ಅಂತ ಕಾರುಗಳನ್ನೇ ಕದೀತಿದ್ದ ಚಾಲಕ ಇದೀಗ ಮುದ್ದೆ ಮುರಿತಿದ್ದಾನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರವಿ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಜನರಿಗೆ ಸದ್ಯದಲ್ಲೇ ಮತ್ತೊಂದು ಶಾಕ್ ತಟ್ಟಲಿದೆ. ದಿನನಿತ್ಯದ ವಸ್ತುಗಳ ಬೆಲೆ ಗಗನವೇರಿ ಕೂತಿದೆ. ಈಗ ಹಾಲಿನ ದರವೂ ಏರಿಕೆಯಾಗ್ತಾ ಇದೆ. ಆಗಸ್ಟ್ 10ರಿಂದಲೇ ನೂತನ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಗ್ರಾಹಕರ ಜೇಬಿಗೆ ಮತ್ತಷ್ಟು ಕತ್ತರಿ. ಹಾಲಿಗೆ ಹೆಚ್ಚು ದುಡ್ಡು ಕೊಡಲು ರೆಡಿಯಾಗಿರಿ. ಹೌದು, ನಂದಿನಿ ಹಾಲಿನ ಬೆಲೆ ಮತ್ತೆ ಹೆಚ್ಚಾಗಲಿದೆ. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿದ್ರೂ ಜನಸಾಮಾನ್ಯರ ಗೋಳು ಕೇಳೋರ್ಯಾರು? ರಾಜ್ಯ ಸರ್ಕಾರ ಶಾಲಾ ಮಕ್ಕಳಿಗೆ ಪೌಷ್ಟಿಕಾಂಶದ ಹಾಲು ಕೊಡಲು ತೀರ್ಮಾನಿಸಿದೆ. ಇದರಿಂದಾಗಿ ಕೆಎಂಎಫ್ಗೆ ಆರ್ಥಿಕವಾಗಿ ಹೊರೆಯಾಗಲಿದೆ. ಈ ನಷ್ಟವನ್ನು ಭರಿಸಲು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಲು ನಿರ್ಧರಿಸಲಾಗಿದೆ. ನಾಳೆ ಈಗ ನಮ್ಮ ಸರ್ಕಾರ ಮಕ್ಕಳಿಗೆ 150 ml ಹಾಲು ಕೊಡೋ ಒಂದು ಯೋಜನೆಯನ್ನು ಕೊಟ್ಟಿದೆ. ಅದಕ್ಕೆ ನಾವು ಪೆಪ್ಸಿ ಪ್ಯಾಕ್ ಹಾಕೋ ಒಂದು ವಿಚಾರ, ಅದು ಒಂದೊಂದು ಒಕ್ಕೂಟಗಳಿಗೆ ಒಂದು ಘಟಕಗಳನ್ನ ಹಾಕೋಕ್ಕೆ 8 ರಿಂದ 10 ಕೋಟಿ ರೂಪಾಯಿ ಅಂದಾಜು ಬೇಕಾಗುತ್ತೆ. ನಂದಿನಿ ಹಾಲಿನ ದರದಲ್ಲಿ 2 ರೂಪಾಯಿ ಏರಿಕೆ ಮಾಡಲು ಕೆಎಂಎಫ್ ನಿರ್ಧರಿಸಿದೆ. ಇವತ್ತು ಕರ್ನಾಟಕ ಹಾಲು ಒಕ್ಕೂಟದ ಅಧ್ಯಕ್ಷ ಸೋಮಶೇಖರ್ ರೆಡ್ಡಿ ನೇತೃತ್ವದಲ್ಲಿ ಸಭೆ ನಡೆಯಿತು. ಆಗಸ್ಟ್ 10ರಿಂದ ನಂದಿನಿ ಹಾಲಿನ ಬೆಲೆಯನ್ನ 2 ರೂಪಾಯಿ ಹೆಚ್ಚಿಸಲು ನಿರ್ಧಾರ ಕೈಗೊಳ್ಳಲಾಯಿತು. ಸರ್ಕಾರಕ್ಕೆ ನಾವು ಏನು ಮೂಲಭೂತ ಸೌಕರ್ಯಗಳಿಗಾಗಿ ಸ್ವಲ್ಪ ಹಣ ಬೇಕಾಗಿತ್ತು ಅಂತ ನಾವು ಕೇಳಿದ್ದೀವಿ. ಹಾಗಾಗಿ ಅವರು ಏನಂದರೆ ಈಗ 4 rupees ಮಾಡಿದ್ದೀವಿ, ಅದು ಕೊಡ್ತಾಯಿದ್ದೀವಿ. ಸ್ಕೂಲ್ ಮಿಲ್ಕ್ ಪ್ರೋಗ್ರಾಮ್ನಲ್ಲಿ ಅದು ಅಮೌಂಟು ಕೊಡ್ತಾಯಿದ್ದೀವಿ. ಹಾಗಾಗಿ ನಿಮಗೆ ಮೂಲಭೂತ ಸೌಕರ್ಯಗಳಿಗೆ ಕೊಡೋದು ನಮ್ಗೆ ಕಷ್ಟ ಆಗುತ್ತೆ, ನೀವೇ ಅದನ್ನು ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ರೇಟ್ ಜಾಸ್ತಿ ಮಾಡಿ
ಮಾಡಿಕೊಳ್ಳಿ ಅಂತೇಳಿ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಅದರ ಪ್ರಕಾರನೇ ಇವತ್ತು ಬೋರ್ಡ್ ಮೀಟಿಂಗಲ್ಲಿ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಬೆಲೆ ಏರಿಕೆ ಸಂಬಂಧ ಕೆಎಂಎಫ್ ರಾಜ್ಯ ಸರ್ಕಾರಕ್ಕೆ ಶೀಘ್ರದಲ್ಲಿಯೇ ಪ್ರಸ್ತಾಪ ಸಲ್ಲಿಸಲಿದೆ. ಅದಕ್ಕೆ ಅಂಕಿತ ಹಾಕಿದ್ರೆ ಬೆಲೆ ಹೆಚ್ಚಳವಾದಂತೆಯೇ ಸರಿ. ಇನ್ನು ಜನಸಾಮಾನ್ಯರ ಸಂಕಷ್ಟದ ಬಗ್ಗೆ ಸರ್ಕಾರ ಸ್ವಲ್ಪ ಒಲವು ತೋರಿದ್ರೆ ಬೆಲೆ ಏರಿಕೆಯಲ್ಲಿ ಕೊಂಚ ಕಡಿಮೆಯಾಗಬಹುದಷ್ಟೇ. ಒಟ್ಟಾರೆ ನಂದಿನಿ ಹಾಲಿನ ದರ ಮತ್ತಷ್ಟು ಹೆಚ್ಚಳವಾಗುವುದಂತೂ ಖಚಿತ. ಬೆಂಗಳೂರಿನಿಂದ ಮಧುಸೂದನ್, ಸುವರ್ಣ ನ್ಯೂಸ್. ಈ ಬಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿಇಟಿ ಸೀಟು ಹಂಚಿಕೆಯನ್ನ ಆನ್ಲೈನ್ ಮೂಲಕ ಮಾಡಿತ್ತು. ಆದರೆ ಈ ಪ್ರಕ್ರಿಯೆ ಗೊಂದಲದ ಗೂಡಾಗಿದೆ. ಇದಕ್ಕೆ ಕಾರಣ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಸೀಟು ಹಂಚಿಕೆ ಬಗ್ಗೆ ಮಾಹಿತಿ ಇಲ್ಲದಿರುವುದು. ಸಿಇಟಿ ಪ್ರಾಧಿಕಾರದ ಮುಂದೆ ಇವತ್ತು ಗೊಂದಲ ಗದ್ದಲ. ಆನ್ಲೈನ್ ಸೀಟು ಹಂಚಿಕೆಯಿಂದ ಸಮಸ್ಯೆಗೊಳಗಾಗಿರೋ ನೂರಾರು ಸ್ಟೂಡೆಂಟ್ಸ್ ಪ್ರತಿಭಟಿಸಿದ್ರು. ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ. ತಿಳಿಯದೇ ಆಗಿರೋ ಎಡವಟ್ಟಿನಿಂದ ಇವರೆಲ್ಲ ಗೊಂದಲಕ್ಕೆ ಒಳಗಾಗಿದ್ರು. ಫಸ್ಟ್ ರೌಂಡ್ ಅಲ್ಲಿ ಜನರಲ್ ಮೆರಿಟ್ ಮೇಲೆ ಅಲಾಟ್ ಆಗಿತ್ತು. ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಸೂಪರ್ ನ್ಯೂಮರಿ ಕೋಟಾ ಸಿಗುತ್ತೆ ಅಂತ ಕಟ್ ಆಫ್ ರ್ಯಾಂಕ್ಸ್ ನೋಡ್ಕೊಂಡು ಹಾಕಿದ್ವಿ. ಬಟ್ ಸಾಯಂಕಾಲ ಸಿಕ್ಕಿದೆ ಸೂಪರ್ ನ್ಯೂಮರಿ ಕೋಟಾ. ಬೆಳಗ್ಗೆ ಹೋಗಿ ನೋಡೋಷ್ಟಲ್ಲಾಗಲೇ ಜನರಲ್ ಮೆರಿಟ್ಗೆ ಹಾಕಿದ್ದಾರೆ. ಅದೇ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಬಟ್ ನಮ್ಗೆ ಅದೇ ಸೂಪರ್ ನ್ಯೂಮರಿ ಕೋಟಾನೇ ಬೇಕು. ಆ ಫೀಸ್ ಬಂದು 3090, ಅದು 41,590. ಬೇರೆಯವ್ರು ಕೇಳಿದಾಗ ಏನೋ ಇದು ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರಂತೆ. ಇಂತಹ ಅವಾಂತರಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಸಿಇಟಿ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ 2 ಸುತ್ತಿನ ಆಯ್ಕೆ ಇರುತ್ತೆ. ಮೊದಲ ಸುತ್ತಿನಲ್ಲೇ ನೀವು ನಿಮಗಿಷ್ಟವಾದ ಯಾವುದೋ ಒಂದು ಕಾಲೇಜ್ ಹಾಗೂ ಕೋರ್ಸ್ ಆನ್ಲೈನ್ ಮೂಲಕ ಸೆಲೆಕ್ಟ್ ಮಾಡಿರ್ತೀರಾ. ಆದರೆ ಮತ್ಯಾವುದೋ ಕಾರಣಕ್ಕೆ 2ನೇ ಸುತ್ತಿನಲ್ಲಿ ಅರ್ಜಿ ಹಾಕ್ತೀರಾ. ಆನ್ಲೈನ್ ಮೂಲಕ ನೀವು ಹಾಗೆ 2ನೇ ಸುತ್ತಿನ ಅರ್ಜಿ ಹಾಕಿದ್ರೆ ಆಟೋಮೆಟಿಕ್ ಆಗಿ ಮೊದಲ ಸುತ್ತಿನ ಅರ್ಜಿ ಕ್ಯಾನ್ಸಲ್ ಆಗುತ್ತೆ. ಈ ಬಗ್ಗೆ ಅರಿವಿಲ್ಲದ ವಿದ್ಯಾರ್ಥಿಗಳೇ ಪರದಾಡಿದ್ದಾರೆ. ಇನ್ನು ಮೊದಲ ಸುತ್ತಿನಲ್ಲಿ ವಿಶೇಷ ಕೋಟಾ ಸೀಟು ಗಿಟ್ಟಿಸಿದ್ದ ವಿದ್ಯಾರ್ಥಿಗಳು 2ನೇ ಸುತ್ತಿನಲ್ಲಿ ಅದೇ ಕೋಟಾದಲ್ಲಿ ಸೀಟ್ ಸಿಗದೆ ಗೊಂದಲಕ್ಕೆ ಒಳಗಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಸರಿಯಾಗಿ ತಿಳುವಳಿಕೆ ಇಲ್ಲದಿರುವುದೇ ಇಂತಹ ಎಡವಟ್ಟಿಗೆ ಕಾರಣ ಅಂತಾರೆ ಪ್ರಾಧಿಕಾರದ ಅಧಿಕಾರಿಗಳು. ಭಾಳಷ್ಟು ಜನಕ್ಕೆ ಏನು ತಿಳ್ಕೊಂಡಿದ್ರು, ನಾವು ಫಸ್ಟ್ ರೌಂಡಲ್ಲಿ ಸೀಟ್ ಉಳಿಸ್ಕೋತೀವಿ, ಸೆಕೆಂಡ್ ರೌಂಡ್ ನೋಡ್ತೀವಿ, ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಇಷ್ಟ ಇಲ್ಲ ಅಂದರೆ ಫಸ್ಟ್ ರೌಂಡಿಗೆ ವಾಪಸ್ ಬರ್ತೀವಿ ಅಂತ. ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತಂದರೆ ಮೊದಲೇ ಸುತ್ತಿನ ಸೀಟ್ ಏನಿದೆ ಅದು ಹೋಗ್ತದೆ. ಈ ಸಿಸ್ಟಮ್ ಬಗ್ಗೆ ಅರಿವು ಆಗಬೇಕು. ನಮ್ಮಲ್ಲಿ ಒಂದು ಬಹುಶಃ ಏನು ಕೊಡ್ತೀವಿ ಅಂದರೆ ನಾವು ಜನಕ್ಕೆ ಎಜುಕೇಟ್ ಮಾಡಿಲ್ಲ ಅಂತ. ಬಹುಶಃ ಹಳ್ಳಿ ಕಡೆ ಜನ ಏನೋ ಕಂಪ್ಯೂಟರ್ ಬೇಕಾಗ್ತದೆ, ಅವ್ರಿಗೆ ಟ್ರೈನಿಂಗ್ ಬೇಕಾಗ್ತದೆ ಅಂತ ನಂಗೆ ಅನಿಸ್ತಾ ಇದೆ. ಬಹುಶಃ ಮುಂದಿನ ವರ್ಷದಲ್ಲಿ ನಾವು ಅದು ಸರಿ ಮಾಡಿಸ್ತೀವಿ. ಇಷ್ಟೆಲ್ಲ ಆದ್ರೂ ಮೊದಲ ಸುತ್ತಿನಲ್ಲಿ ದುಡ್ಡು ಕಟ್ಟಿದ್ರೆ ದುಡ್ಡಿಗೆ ಮೋಸ ಆಗಲ್ಲ. 2ನೇ ಸುತ್ತಿನಲ್ಲಿ ಆಯ್ಕೆ ಮಾಡಿದ ಕೋರ್ಸ್ ಹಾಗೂ ಕಾಲೇಜ್ಗೆ ಆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಆದರೆ ಅದಕ್ಕೆ ಎಲ್ಲ ದಾಖಲೆಗಳನ್ನ ಸಮರ್ಪಕವಾಗಿ ಒದಗಿಸಬೇಕು. ಆನ್ಲೈನ್ ಪ್ರಕ್ರಿಯೆ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದ ವಿದ್ಯಾರ್ಥಿಗಳು 2 ಸುತ್ತುಗಳಲ್ಲಿ ಸೀಟು ಆಯ್ಕೆ ಮಾಡಿ ಗೊಂದಲಕ್ಕೆ ಒಳಗಾಗಿದ್ದಾರೆ. ಈ ಬಗ್ಗೆ ಸಿಇಟಿ ಅಧಿಕಾರಿಗಳು ಮೊದಲೇ ಮತ್ತಷ್ಟು ಜಾಗೃತಿ ಮೂಡಿಸಿದ್ರೆ ಇಂತಹ ತೊಂದರೆ ಆಗ್ತಿರಲಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಹಾಗೂ ಸುರೇಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.